ಇನ್ನ ಶ್ರೀರಾಮನವಮಿ ಹಬ್ಬ ಚಿಕ್ಕಲೂರು ಗ್ರಾಮದಲ್ಲಿ ಭಕ್ತಾಂಜನೇಯ ಸ್ವಾಮಿ ದೇವಸ್ಥಾನ 2019 ಪ್ರತಿಷ್ಠಾಪನೆ ಮಾಡಿದ್ರು. ಮೇಲೆ ನತ್ತದ ಆಂಜನೇಯ ಸ್ವಾಮಿ ಅಂತೇಳಿ ಮುತ್ತಾತ್ನ ಕಾಲದಿಂದ 106 ವರ್ಷ ಇತಿಹಾಸ ಇರೋ ದೇವಸ್ಥಾನ. ಇಲ್ಲಿ ಸಹ ಒಂದು ಕೋತಿ ಸುತ್ತೋಗಿದ್ಕ ಫಸ್ಟ್ ಕೋತಿ ಉಣಿದ್ವಿ. ಇಲ್ಲಿ ನಮ್ಮೂರ್ ಗೇಟಾಗ ಒಂದು 35-40 ವರ್ಷ ಹಿಂದೆ ತುಂಬಾ ಆಕ್ಸಿಡೆಂಟ್ ಆಗವು. ಇದು ಚಿಕ್ಕ ರೋಡ್ ಇತ್ತು, ಅವಾಗ ಕ್ಯಾತಪ್ಪನಂತ ಒಂದು 2 ಆಲ್ಮರ ಉಣಿದ್ರು. ಅಲ್ಲ ಕೋತಿ ನಾವು ಗೋರಿ ಮಾಡಿ ಉಣಿದ್ವಿ. ಅಲ್ಲೊಂದು ಕಲ್ಲು ಉಣಿದ್ವಿ. ಆ ಕಲ್ಲಕ್ಕೆ ಆಂಜನೇಯನ ಸ್ವಾಮಿದು ಒಂದು ವಿಗ್ರಹನ ಬರ್ದಿದ್ರು ಪೇಂಟಾಗ. ಅಲ್ಲೇ 2 ಚಪ್ಪಡಿ ಹಾಕಿ ದೇವಸ್ಥಾನ ಮಾಡಿದ್ವು. ಈ ರೋಡ್ ಅಗಲಾದಾಗ 2010ರಲ್ಲಿ ಆ ದೇವಸ್ಥಾನ ಆಲ್ಮರ ಎಲ್ಲ ಹೋಗ್ಬಿಡ್ತು. ಅವಾಗ ಇಲ್ಲಿ ಭಕ್ತಾಂಜನೇಯ ಸ್ವಾಮಿ, ಮೇಲೆ ನತ್ತ ವೀರಾಂಜನೇಯ ಸ್ವಾಮಿ, ಇಲ್ಲಿ ಊರಿಗೆ ಭಕ್ತಾಂಜನೇಯ ಸ್ವಾಮಿ ಅಂತ ಮಾಡಿದ್ವಿ. ಇವತ್ತು ಆ ದೇವಸ್ಥಾನಕ್ಕೆ ಹೋಗಕ್ಕೆ ನಮ್ಗೆ ದೂರ, ಸೆಂಟ್ರಲ್ ರೋಡ್ ಬಂದ್ಬಿಡ್ತು. 2 ಊರು ಆಗೋಯ್ತು. ಇವತ್ತು ಆ ಭಗವಂತನ ಕೃಪೆ, ಅಯ್ಯಪ್ಪನ ಆಶೀರ್ವಾದ, ನಮ್ಮ ಹಳ್ಳಿ ಸೇವೆ ಮಾಡೋ ಒಂದು ಭಾಗ್ಯವನ್ನು ಕಲ್ಪಿಸಿ ಒಂದು ದೇವಸ್ಥಾನ ಕಟ್ಸಿದ್ರು. 2019ರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಅವತ್ತಿಂದ ಪ್ರತಿ ವರ್ಷ ಶ್ರೀರಾಮನವಮಿ ಹಬ್ಬದ ದಿವಸ ಇಲ್ಲಿ ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ರೀತಿ ಭಕ್ತಾದಿಗಳಿಗೆ ಅನ್ನದಾನ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ರು. ಮರ್ಯಾದೆ ಪುರುಷ ಅಂದ್ರೆ ಶ್ರೀರಾಮ. ಈ ಜಗತ್ನಲ್ಲಿ ರಾಜಭಾರ ಹೆಂಗ್ ಮಾಡ್ಬೇಕು, ಈ ಪ್ರಪಂಚದಲ್ಲಿ ಹೆಂಗ್ ನಡ್ಕೊಬೇಕು, ಅಣ್ಣ ತಮ್ಮದ್ರ ಹೆಂಗಿರ್ಬೇಕು, ದಾನ ಧರ್ಮ ಹೆಂಗ್ ಮಾಡ್ಬೇಕು, ಈ ಪ್ರಪಂಚದಲ್ಲಿ ಯಾವ ರೀತಿ ಬದುಕಬೇಕು, ಎಲ್ಲಾ ರೀತಿ ತೋರ್ಸ್ಕೊಟ್ಟಂತ ಯಾರಾದ್ರೂ ರಾಮ ಇದ್ರೆ ಅದು ಮರ್ಯಾದೆ ರಾಮ, ಶ್ರೀಮನ್ ರಾಮರು. ಅವರು ಒಂದು ಇದರಲ್ಲಿ ಭಗವಂತನ ಇವತ್ತು ಎಲ್ಲಾ ದೇವತೆಗಳು ನೆಲೆಸಿರ್ತಾರೆ. ಬಡವ್ರಿಗೆ 2 ಕುಟುಂಬಕ್ಕೆ ಒಬ್ಬರು ಬಂದು SC ಕುಟುಂಬದವ್ರು. ಅವ್ರು ತುಂಬಾ ಕಷ್ಟ ಜೀವನ ನಡೆಸ್ತಾ ಇದಾರೆ. ತುಂಬಾ ಆಗಿರೋ ಹಸುನೇ ಕೊಟ್ಟಿರೋದು 1 ವಾರ 8-10 ದಿವಸದಲ್ಲಿ ಈತ ಹಸುಗಳವು ಅಂತವೇ ಪಶುಲೆ ಅವ್ರಿಗೊಂದು. ಆಮೇಲೆ ಮುಸ್ಲಿಂ ವಜೀರ್ ಅಂತಿದ್ದಾರೆ, ಅವರು ಸಹ ತುಂಬಾ ಬಡವರು ಪಾಪ. ಕರೆದು ಇವತ್ತು ನಮ್ಮೂರಲ್ಲೇ 2 ಕುಟುಂಬಕ್ಕೆ 2 ಹಸು ದಾನ ಮಾಡಿ ಇವತ್ತು ಊರಲ್ಲಿರೋರೆಲ್ಲ ಹೆಣ್ಮಕ್ಳಿಗೂ ಕರೆದು ಒಂದೊಂದು ಸೀರೆ ಕೊಟ್ಟು, ಅದೇ ರೀತಿ ST ಮೆಸ್ಸು ಅಶ್ಟಿ ಮೆಸ್ಸುಗೂ ಬೂಸನ್ನು ತರಿಸಿದ್ವಿ, ಬೂಸ ಕೊಡ್ತಾ ಇದ್ದೀವಿ. ಆ ಭಗವಂತನ ಹೆಸರಲ್ಲಿ ಎಲ್ಲಾರು ಸರ್ವೇ ಜನ ಸುಖಿನೋ ಭವಂತು, ಒಳ್ಳೇದಾಗ್ಲಿ ಅಂತ ಭಗವಂತ ಎಲ್ಲಾರ್ಗೂ ಎಲ್ಲಾ ಕೊಡ್ತಾನೆ. ಒಂದು ನಾವು ಸಂಪಾದನೆ ಮಾಡಿದ್ರಲ್ಲಿ ಒಂದು 2%, 3%, 5% ದಾನ ಮಾಡ್ಬೇಕು ಅಂತ ಹೇಳೋರು ಹಿರಿಯರು. ಹಿಂದೆಯಿಂದ ಬಂದಿರೋದು ಇದು. ಇವತ್ತು ನಾವು ಮಾಡ್ತಾ ಇರೋದಲ್ಲ, ಹಿಂದೆಯಿಂದ ಮಾಡ್ಕೊಂಡ್ ಬಂದ್ರು ಎಲ್ಲಾರು. ನಮ್ಮ ತಾತ ಮುತ್ತಾತನು ಮಾಡಿದ್ದಾರೆ. ಹಿಂದೆಯಿಂದ ಎಲ್ಲ ಪ್ರಪಂಚದಲ್ಲಿ ಎಲ್ಲ ರಾಜ ಮಹಾರಾಜರು, ಎಲ್ಲಾ ರಾಜಕಾರಣಿಗಳು, ಎಲ್ಲಾ ಬಿಸ್ನೆಸ್ ಮ್ಯಾನ್ ಎಲ್ಲ ಮಾಡ್ಕೊಂಡ್ ಬಂದಿರೋದು. ಎಲ್ಲಾರು ಮಾಡ್ಬೇಕು ಈ ಕೆಲ್ಸನ. ಎಲ್ಲಾ ತಾನೇ ಇಲ್ಲಿ ಹುಟ್ಟುತ್ತಾರೆ, ಸಾಯ್ತಾರೆ. ಏನಾದ್ರೂ ಒಂದು ಒಳ್ಳೆ ಕೆಲಸನ, ಒಳ್ಳೆ ಕಾರ್ಯ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ಆ ಭಗವಂತನ ಹೆಸರಲ್ಲಿ ಶ್ರೀಮನ್ ನಾರಾಯಣ್ ಏನ್ ವಿಷ್ಣು ಅವತಾರ ಶ್ರೀರಾಮರು, ಭಕ್ತಾಂಜನೇಯ ಸ್ವಾಮಿ ಇದ್ದಾರೆ, ಅವ್ರ ಹೆಸರಲ್ಲಿ ನಾವು ದಾನ ಮಾಡಿದ್ವಿ. ಇದ್ರ ಬಗ್ಗೆ ನಾವು ಏನ್ ಹೇಳ್ಬೇಕಂದ್ರೆ, ನಾವು ಸುಮಾರು ಒಂದು 55-60 ವರ್ಷದಿಂದ ನೋಡಿದಿರಿ. ಹಿಂದೆ ಹಿರಿಯರು ಮಾಡ್ಕೊಂಡ್ ಬರ್ತಾ ಇದ್ರು ಇದನ್ನ. ಏನು, ನಮ್ಮ ನತ್ತಾಂಜನೇಯ ಸ್ವಾಮಿನ ಮೆರವಣಿಗೆ ಮಾಡೋರು. ಮೆರವಣಿಗೆ ಮಾಡ್ಬೇಕಂದ್ರೆ ಇವತ್ತಿನ ದಿನ ಪೂರ್ತಿ ಊರೆಲ್ಲ ಮೆರವಣಿಗೆ ಮಾಡಿ ಪಾನಕ ಪನ್ನೀರ್ ಎಲ್ಲ ದಾನ ಮಾಡಿ ಹಂಚಿ ಜನಕ್ಕೆ ಸುರಕ್ಷಿತವಾಗಿ ಮಾಡ್ಕೊಂಡ್ ಬರ್ತಾ ಇದ್ರು. ಅದು ಹಿಂದೆ ಹಿರಿಯರು ಮಾಡ್ಕೊಂಡ್ ಬಂದಿದ್ದನ್ನ ಈಗ ಇವಾಗಿನ ಪೀಳಿಗೆಕ, ಇವಾಗಿನ ಹುಡುಗರು, ಸತೀಶ್ ಅವರು ಎಲ್ಲ ನಿಂತ್ಕೊಂಡು ಅದನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ತುಂಬಾ ಸಂತೋಷ. ಪದ್ಧತಿನ ಬಿಡದಿರ ಮಾಡ್ತಾ ಇದ್ದಾರೆ, ತುಂಬಾ ಸಂತೋಷ. ಅದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ಸ್ವಲ್ಪ ಈ ನಮ್ಮೂರಲ್ಲಿ ಹಿಂದಿನಿಂದಾನು ಈ ಹಾಲಿನ ಡೈರಿನಲ್ಲಿ ತುಂಬಾ ಹಾಲು ಸುಮಾರು 10 ಕ್ಯಾನ್, 15 ಕ್ಯಾನ್, 20 ಕ್ಯಾನ್ ಗಂಟ ನಮ್ಮೂರಲ್ಲಿ ಸಪ್ಲೈ ಮಾಡ್ತಾವ್ರೆ. ರೈತರು ಜಾಸ್ತಿ ಇದ್ದಾರೆ. ಅದರಿಂದ ರೈತರು ಇರೋದ್ರಿಂದ ಬಡವರು ಅಂತೇಳಿ ಸತೀಶ್ ಅವರು ಇಬ್ರು ಬಡವರಿಗೆ 2 ಹಸು ತಂದು ದಾನನೂ ಮಾಡಿದ್ದಾರೆ, ಬೂಸ ಕೊಟ್ಟಿದ್ದಾರೆ. ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾವ್ರೆ. ನಮ್ಮೂರು ಹಿಂಗೆ ಇರ್ಲಿ, ಸುರಕ್ಷಿತವಾಗಿರ್ಲಿ, ದೇವ್ರ ಕೆಲಸ ಭಕ್ತಿಯಿಂದ ಮಾಡ್ಕೊಂಡು ಊರು ಸುರಕ್ಷಿತವಾಗಿರ್ಲಿ ಅಂತ ನಾವೆಲ್ಲ ಬಯಸ್ತೀರಿ. ಹಿಂದೆ ಇತ್ತು, ಈಗೂ ಇರ್ಲಿ, ಮುಂದೆನು ಹಿಂಗೆ ಇರ್ಲಿ ಅಂತ ನಾವು ಬಯಸ್ತಾ ಇದೀವಿ.